ನಮಸ್ತೆ ಸ್ಟೂಡೆಂಟ್ಸ್. ಸೊ ಇವತ್ತು 2 ಮಾರ್ಕ್ಸ್ ಮಾಡರ್ನ್ ಮಾರ್ಕೆಟಿಂಗ್ ರಿಲೇಟೆಡ್ ನ ಡಿಸ್ಕಸ್ ಮಾಡೋಣ. ಸೊ ಫ್ಯೂ ಕ್ವೆಶನ್ಸ್ ಅಂದ್ರೆ ಕ್ವೆಶನ್ ಪೇಪರ್ ಅಲ್ಲೂ ಕೂಡ ಇನ್ಕ್ಲೂಡ್ ಆಗಿರುವಂತದ್ದು, ರಿಪೀಟೆಡ್ ಆಗಿ ಕೇಳಿರುವಂತದ್ದನ್ನ ಆಡ್ ಆನ್ ಮಾಡಿದೀನಿ. ಸೊ ಫಸ್ಟ್ ಒನ್, ಮೀನಿಂಗ್ ಆಫ್ ಮಾರ್ಕೆಟಿಂಗ್. ಪ್ರತಿ ಕ್ವೆಶನ್ ಪೇಪರ್ ಅದು ಕೂಡ ಮಾರ್ಕೆಟಿಂಗ್ ಮೀನಿಂಗ್ ನ ಕೇಳಿದ್ದಾರೆ. ಸೊ ಮಾರ್ಕೆಟಿಂಗ್ ಇಸ್ ದ ಪ್ಲಾನ್ಡ್ ಪ್ರೋಸೆಸ್ ಆಫ್ ಪ್ರಮೋಟಿಂಗ್ ಅಂಡ್ ಸೆಲ್ಲಿಂಗ್ ಪ್ರಾಡಕ್ಟ್ ಆರ್ ಸರ್ವಿಸಸ್ ಟು ಕಸ್ಟಮರ್ಸ್. ಅಂದ್ರೆ ಇಟ್ ಈಸ್ ಅನ್ಪ್ಲಾನ್ಡ್ ಅಲ್ಲ, ಪ್ಲಾನ್ಡ್ ಅಂದ್ರೆ ಮುಂಚೆನೆ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಸೊ ಪ್ರಮೋಟಿಂಗ್ ಅಂಡ್ ಸೆಲ್ಲಿಂಗ್ ಪ್ರಾಡಕ್ಟ್ ಆರ್ ಸರ್ವಿಸಸ್ ಟು ಕಸ್ಟಮರ್ಸ್ ಈಸ್ ನೋನ್ ಆಸ್ ಮಾರ್ಕೆಟಿಂಗ್ ಅನ್ನೋದನ್ನ ಆಡ್ ಆನ್ ಮಾಡ್ಕೊಳ್ಳಿ, ಸರಿನಾ? ಸೊ ಇದಾದ್ಮೇಲೆ ಎಕ್ಸ್ಪ್ಲೈನ್ ದ ಟರ್ಮ್ ಮೈಕ್ರೋ ಎನ್ವಿರಾನ್ಮೆಂಟ್. ಎಕ್ಸ್ಪ್ಲೈನ್ ದ ಟರ್ಮ್ ಮೈಕ್ರೋ, ಅಲ್ಲಿ ಹೈಲೈಟ್ಸ್ ಮಾಡಿದೀನಿ ನೋಡಿ. ಮೈಕ್ರೋ ಎನ್ವಿರಾನ್ಮೆಂಟ್ ಈಸ್ ವೆರಿ ಸ್ಮಾಲ್. ಅಂದ್ರೆ ಮೈಕ್ರೋ ಎನ್ವಿರಾನ್ಮೆಂಟ್ ರೆಫರ್ಸ್ ಟು ದ ಎನ್ವಿರಾನ್ಮೆಂಟ್ ದಟ್ ಎಕ್ಸಿಸ್ಟ್ ವಿತ್ ಇನ್ ಎ ಕಂಪನಿ or organization, within a company or organization, and can influence daily operations so day to day business within the organized environment na ನಾವು micro environment ಅಂತ ಕರಿತೀವಿ. It is connected to a small area where the company operates. It is known as what? Micro environment. So macro ಕೇಳಿದ್ರೆ ಇದ್ರ ಆಪೋಸಿಟ್ ಬರಿಬೇಕು. ಎಕ್ಸಿಟ್ಸ್ ಔಟ್ಸೈಡ್ ಎ ಕಂಪನಿ or organization ಅಂತ ಬರೆದ್ರು ಕೂಡ ನಿಮ್ಗೆ ಇಟ್ ಈಸ್ ಕನೆಕ್ಟೆಡ್ ಟು ಎ ಬಿಗ್ ಏರಿಯಾ ವೇರ್ ದ ಕಂಪನಿ ಆಪರೇಟ್ಸ್ ಅನ್ನೋದನ್ನ ಮ್ಯಾಕ್ರೋಗೆ ಬರೋದ್ರು ಏನ್ ತೊಂದರೆ ಆಗಲ್ಲ. ಸೊ ಇದಾದ್ಮೇಲೆ, ಸೊ ವಾಟ್ ಈಸ್ ಪ್ರಾಡಕ್ಟ್ ಮಿಕ್ಸ್? ಸೊ ಪ್ರಾಡಕ್ಟ್ ಮಿಕ್ಸ್ ರೆಫರ್ಸ್ ಟು ದ ರೇಂಜ್ ಆಫ್ ಎ ಪ್ರಾಡಕ್ಟ್ಸ್ ಎ ಕಂಪನಿ ಆಫರ್ಸ್. ಪ್ರಾಡಕ್ಟ್ ಮಿಕ್ಸ್ ಅಂತಂದ್ರೆ ಇಟ್ ಈಸ್ ಎ ರೇಂಜ್ ಆಫ್ ಎ ಪ್ರಾಡಕ್ಟ್ ಎ ಕಂಪನಿ ಆಫರ್ಸ್ ಈಸ್ ನೋನ್ ಎಸ್ ವಾಟ್? ಪ್ರಾಡಕ್ಟ್ ಮಿಕ್ಸ್. ಸೊ ಇದಾದ್ಮೇಲೆ ವಾಟ್ ಈಸ್ ಟೆಲಿಮಾರ್ಕೆಟಿಂಗ್? ಟೆಲಿಮಾರ್ಕೆಟಿಂಗ್ ಅಂತಂದ್ರೆ ಆ ವರ್ಡ್ ಹೇಳುತ್ತೆ. ಟೆಲಿಮಾರ್ಕೆಟಿಂಗ್ ರೆಫರ್ಸ್ ಟು ಸೆಲ್ಲಿಂಗ್ ಪ್ರಾಡಕ್ಟ್ ಆರ್ ಸರ್ವಿಸಸ್ ಓವರ್ ದಿ ಫೋನ್. ಓವರ್ ದಿ ಫೋನ್ ಪ್ರಾಡಕ್ಟ್ ಇಲ್ಲ ಸರ್ವಿಸಸ್ ನ ಪ್ರೊವೈಡ್ ಮಾಡುವಂತದನ್ನ ಟೆಲಿಮಾರ್ಕೆಟಿಂಗ್ ಅಂತ ಕರೀತಾರೆ. ಸೊ ಅದಾದ್ಮೇಲೆ ವಾಟ್ ಈಸ್ ಕನ್ಸ್ಯೂಮರ್ ಬಿಹೇವಿಯರ್? ಕನ್ಸ್ಯೂಮರ್ ಬಿಹೇವಿಯರ್ ಅಂತಾರೆ ಬಿಹೇವಿಯರ್ ಆಫ್ ಕನ್ಸ್ಯೂಮರ್, ಅಂದ್ರೆ ಆ ಪ್ರಾಡಕ್ಟ್ ನ ಅವ್ರು ಹೇಗೆ ಬೈ ಮಾಡ್ತಾರೆ, ಹೇಗೆ ಯೂಸ್ ಮಾಡ್ತಾರೆ, ಹೇಗೆ ಡಿಸ್ಪೋಸ್ ಮಾಡ್ತಾರೆ, ಅದನ್ನ ಕನ್ಸ್ಯೂಮರ್ ಬಿಹೇವಿಯರ್ ಅಂತ ಕರಿತೀವಿ. ಸೊ ಇಲ್ಲಿ ಮೀನಿಂಗ್ ನೋಡೋಣ. ಕನ್ಸ್ಯೂಮರ್ ಬಿಹೇವಿಯರ್ ಈಸ್ ಹೌ ಪೀಪಲ್ ಮೇಕ್ ಡಿಸಿಷನ್ ಅಬೌಟ್ ಯೂಸ್ ಅಂಡ್ ಡಿಸ್ಪೋಸ್ ಆಫ್ ಪ್ರಾಡಕ್ಟ್ ಆರ್ ಸರ್ವಿಸಸ್. ಅಂದ್ರೆ ಪ್ರಾಡಕ್ಟ್ ನ ಹೇಗೆ ಯೂಸ್ ಮಾಡ್ತಾರೆ. ಸೊ ಅವ್ರದ್ದು ಬಿಹೇವಿಯರ್ ಅಂದ್ರೆ ಎಲ್ಲಾ ಕಸ್ಟಮರ್ದು ಒಂದೇ ಬಿಹೇವಿಯರ್ ಇರಲ್ಲ, ಇಟ್ ಕೀಪ್ಸ್ ಆನ್ ಚೇಂಜಿಂಗ್ ಅಂತ ಹೇಳ್ಬೋದು. ಸೊ ಅದನ್ನ ನಾವು ಕನ್ಸ್ಯೂಮರ್ ಬಿಹೇವಿಯರ್ ಅಂತ ಕರಿತೀವಿ. ಸೊ ಸ್ಟೇಟ್ 2 ಟೈಪ್ಸ್ ಆಫ್ ಮಾರ್ಕೆಟಿಂಗ್ ಎನ್ವಿರಾನ್ಮೆಂಟ್. 2 ಟೈಪ್ಸ್ ಆಫ್ ಮಾರ್ಕೆಟಿಂಗ್ ಎನ್ವಿರಾನ್ಮೆಂಟ್ ಯಾವುದು? ಒಂದು ಮೈಕ್ರೋ ಎನ್ವಿರಾನ್ಮೆಂಟ್, ಇನ್ನೊಂದು ಮ್ಯಾಕ್ರೋ ಎನ್ವಿರಾನ್ಮೆಂಟ್. ಸೊ ಅದಾದ್ಮೇಲೆ ಎಕ್ಸ್ಪ್ಯಾನ್ಷನ್ಸ್ ಕೇಳಿರ್ತಾರೆ ಸ್ಟೂಡೆಂಟ್ಸ್ ಕೆಲವೊಂದ್ ಟೈಮ್ ಅಲ್ಲಿ. ಸೋಲೋಮೋ, VR ಅಂಡ್ AR, CSR ಅಂದ್ರೆ ಏನು ಅಂತ ಎಲ್ಲ ಒಟ್ಟಿಗೆ ಕೇಳಲ್ಲ, ಯಾವ್ದಾದ್ರು ಕೇಳಿರ್ತಾರೆ. ಸೊ ಅದನ್ನ ಏನು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ನೋಡ್ಕೊಳ್ಳಿ. ಸೊ ಫಸ್ಟ್ ಒನ್, ಸೋಲೋಮೋ. ವಾಟ್ ಈಸ್ ಸೋಲೋಮೋ ಅಂತಂದ್ರೆ, ಸೊ ಇಟ್ ಈಸ್ ಸೋಷಿಯಲ್, ಲೋಕಲ್ ಅಂಡ್ ಮೊಬೈಲ್ ಅಂತ ಹೇಳ್ಬೋದು. ಸೋಷಿಯಲ್, ಲೋಕಲ್ ಅಂಡ್ ಮೊಬೈಲ್. VR ಅಂತಂದ್ರೆ ವರ್ಚುವಲ್ ರಿಯಾಲಿಟಿ ಮಾರ್ಕೆಟಿಂಗ್. ಸೊ AR ಅಂದ್ರೆ ಆಗ್ಯುಮೆಂಟೆಡ್ ರಿಯಾಲಿಟಿ ಮಾರ್ಕೆಟಿಂಗ್. ಸೊ CSR ಅಂದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಇದು ಕೇಳೋಂತ ಚಾನ್ಸಸ್ ಇರುತ್ತೆ. ಸೊ ಸೋಲೋಮೋ, VR, AR ಅಂಡ್ CSR. ಸೋಲೋಮೋ ಅಂದ್ರೆ ಸೋಷಿಯಲ್, ಲೋಕಲ್ ಅಂಡ್ ಮೊಬೈಲ್. VR ಅಂದ್ರೆ ವರ್ಚುವಲ್ ರಿಯಾಲಿಟಿ ಅಷ್ಟೇ, ಆದ್ರೆ ಮಾರ್ಕೆಟಿಂಗ್ ನ ಸೇರಿಸ್ಕೋಬೇಕು. AR ಅಂದ್ರೆ ಆಗ್ಯುಮೆಂಟೆಡ್ ರಿಯಾಲಿಟಿ, ಆದ್ರೆ ಮಾರ್ಕೆಟಿಂಗ್ ನ ಸೇರಿಸ್ಕೋಬೇಕು. CSR ಅಂದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಸೊ ಇದಾದ್ಮೇಲೆ 8th ಕ್ವೆಶನ್ ಆಗಿ ನೋಡಿ, ಬ್ರ್ಯಾಂಡ್. ಬ್ರ್ಯಾಂಡಿಂಗ್ ಬೇರೆ, ಬ್ರ್ಯಾಂಡ್ ಬೇರೆ. ಬ್ರ್ಯಾಂಡ್ ಇಸ್ ಎ ಯೂನಿಕ್ ಐಡೆಂಟಿಟಿ ಫಾರ್ ಎ ಪ್ರಾಡಕ್ಟ್ ಆರ್ ಸರ್ವಿಸಸ್. ಒಂದು ಯೂನಿಕ್ ಐಡೆಂಟಿಟಿ. ಸೇ ಫಾರ್ ಎಕ್ಸಾಂಪಲ್ ನಾವ್ ಹೇಳ್ಬೋದು, ಲೈಕ್ ಬ್ರ್ಯಾಂಡ್ ಯೂಸ್ ಮಾಡ್ತೀವಲ್ಲ, ಯಾವ್ಯಾವ ಬ್ರ್ಯಾಂಡ್, ರಿಬಾಕ್. ಸೊ ಅದನ್ನ ಯೂಸ್ ಅಂದ್ರೆ ಸಪರೇಟ್ ಆಗಿ ಅದಕ್ಕೊಂದು ಯೂನಿಕ್ ಐಡೆಂಟಿಟಿ ಅನ್ನೋದೇ ಇರುತ್ತೆ, ಅದನ್ನ ಬ್ರ್ಯಾಂಡ್ ಅಂತ ಕರೀತಾರೆ. ಸೊ ಅದಾದ್ಮೇಲೆ ಗಿವ್ ದ ಮೀನಿಂಗ್ ಆಫ್ ಸ್ಟೋರಿ ಟೆಲಿಂಗ್ ಅಂಡ್ ಕಂಟೆಂಟ್ ಮಾರ್ಕೆಟಿಂಗ್. ವೆರಿ 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 ಇಂಪಾರ್ಟೆಂಟ್. ಎಷ್ಟೊಂದ್ಸಲಿ ಕೇಳಿದ್ದಾರೆ, ರಿಪೀಟೆಡ್ ಕೂಡ ಆಗಿದೆ. ಸ್ಟೋರಿ ಟೆಲ್ಲಿಂಗ್ ಇನ್ ಮಾರ್ಕೆಟಿಂಗ್ ಈಸ್ ಅಬೌಟ್ ಯೂಸಿಂಗ್ ಸ್ಟೋರೀಸ್ ಟು ಮೇಕ್ ಎ ಬ್ರ್ಯಾಂಡ್ ಫೀಲ್ ರಿಲೇಟಬಲ್ ಅಂಡ್ ಮೆಮೊರೇಬಲ್. ಸ್ಟೋರೀಸ್ ನ ಬೇಸ್ ಆಗಿ ಇಟ್ಕೊಂಡು ಆ ಬ್ರ್ಯಾಂಡ್, ಸೇಮ್ ಬ್ರ್ಯಾಂಡ್ಗೆ ಇಟ್ ಈಸ್ ರಿಲೇಟಬಲ್ ಅಂಡ್ ಮೆಮೊರೇಬಲ್ ಆಗಿ ಕ್ರಿಯೇಟ್ ಮಾಡುವಂತದನ್ನ ಸ್ಟೋರಿ ಟೆಲ್ಲಿಂಗ್ ಅಂತ ಕರಿತೀವಿ. ಕಂಟೆಂಟ್ ಮಾರ್ಕೆಟಿಂಗ್. ಕಂಟೆಂಟ್ ಮಾರ್ಕೆಟಿಂಗ್ ಇಸ್ ಅಬೌಟ್ ಕ್ರಿಯೇಟಿಂಗ್ ಅಂಡ್ ಶೇರಿಂಗ್ ಯೂಸ್ಫುಲ್ ಆರ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್. ಒಂದು ಕಂಟೆಂಟ್ ನ ಬೇಸ್ ಆಗಿ ತಗೊಂಡು ಅದನ್ನ ಕ್ರಿಯೇಟ್ ಮತ್ತೆ ಶೇರ್ ಮಾಡ್ತಾರೆ. ಯೂಸ್ಫುಲ್ ಆರ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ಇರುತ್ತೆ ಟು ಅಟ್ರಾಕ್ಟ್ ಪೀಪಲ್ ಟು ಎ ಬ್ರ್ಯಾಂಡ್ ವಿತೌಟ್ ಡೈರೆಕ್ಟ್ಲಿ ಸೆಲ್ಲಿಂಗ್ ದಮ್. ಅಂದ್ರೆ ಡೈರೆಕ್ಟ್ ಆಗಿ ಸೆಲ್ ಮಾಡೋಕ್ಕಿಂತ ಮುಂಚೆ ಅವನ್ನ ಅಟ್ರಾಕ್ಟ್ ಮಾಡಬೇಕು. ಅದನ್ನ ಕಂಟೆಂಟ್ ಮಾರ್ಕೆಟಿಂಗ್ ಮತ್ತೆ ಸ್ಟೋರಿ ಟೆಲ್ಲಿಂಗ್ ಅಂತಾನು ಕೂಡ ಹೇಳ್ತಾರೆ. What is Web 2.0 digital marketing? So it refers to second generation of web which interacts about online web or online platforms. ಇದು Web 2.0 digital media industry ಅಂತಂದ್ರೆ it is second generation
ಆಫ್ ವೆಬ್ ವಿಚ್ ಇಂಟ್ರಾಕ್ಟ್ಸ್ ಅಬೌಟ್ ಆನ್ಲೈನ್ ಪ್ಲಾಟ್ಫಾರ್ಮ್ ಬಗ್ಗೆ ಇಂಟ್ರಾಕ್ಟ್ ಮಾಡುವಂಥದ್ನ ಸೊ ವೆಬ್ 2.0 ಡಿಜಿಟಲ್ ಮೀಡಿಯಾ ಇಂಡಸ್ಟ್ರಿ ಅಂತ ಕರಿತೀವಿ. So what is product planning? It is the process of deciding what products to create or offer. Hence, it is known as product planning ಅನ್ನೋದನ್ನ add on ಮಾಡ್ಕೊಳ್ಳಿ. Product planning ಅಂದ್ರೆ course of action before implementation. Implementation ಮಾಡಕ್ಕಿಂತ ಮುಂಚೆ ಪ್ಲಾನ್ ಮಾಡ್ಕೊಂತೀವಿ, ಡಿಸೈಡ್ ಮಾಡ್ಕೋತೀವಿ ಯಾವ ಪ್ರಾಡಕ್ಟ್ ನ ಆಫರ್ ಮಾಡಬೇಕು ಇಲ್ಲ ಯಾವ ಪ್ರಾಡಕ್ಟ್ ನ ಕ್ರಿಯೇಟ್ ಮಾಡಬೇಕು ಅಂತ, ಅದನ್ನ ಪ್ರಾಡಕ್ಟ್ ಪ್ಲಾನಿಂಗ್ ಅಂತ ಕರಿತೀವಿ. So next one, what is email marketing? Email marketing is sending targeted messages to potential customers via email to promote the products. ಅಂದ್ರೆ ಇಮೇಲ್ ಮಾರ್ಕೆಟಿಂಗ್ ಅಂದ್ರೆ ಇಮೇಲ್ ಮುಖಾಂತರ ಟಾರ್ಗೆಟೆಡ್ ಕಸ್ಟಮರ್ಸ್ ಅಂದ್ರೆ ಗೊತ್ತಿರೋಂಥ ಕಸ್ಟಮರ್ಸ್ಗೆನೆ ಸೆಂಡ್ ಮಾಡ್ತೀವಿ. ಸೊ ಇಮೇಲ್ ಮುಖಾಂತರ ಸೆಂಡ್ ಮಾಡ್ತೀವಿ, ಪ್ರಾಡಕ್ಟ್ ನ ಪ್ರಮೋಟ್ ಮಾಡುವಂಥದ್ದನ್ನ ನಾವು ಇಮೇಲ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಸೊ ಇದಾದ್ಮೇಲೆ ವಾಟ್ ಈಸ್ ಮಾರ್ಕೆಟಿಂಗ್ ಮಿಕ್ಸ್? ಮಾರ್ಕೆಟಿಂಗ್ ಮಿಕ್ಸ್ ಅಂದ್ರೆ ಇಟ್ ಈಸ್ ಎ ಸೆಟ್ ಆಫ್ ಟ್ಯಾಕ್ಟಿಕ್ಸ್ ಯೂಸ್ ಟು ಪ್ರಮೋಟ್ ಪ್ರಾಡಕ್ಟ್ ಆರ್ ಸರ್ವಿಸಸ್. ಅಂದ್ರೆ ಯಾವ್ಯಾವ ಟ್ಯಾಕ್ಟಿಕ್ಸ್ ನೆಲ್ಲ ನಾವು ಯೂಸ್ ಮಾಡ್ಬೋದು ಮಾರ್ಕೆಟ್ ನ ಪ್ರಾಡಕ್ಟ್ ನ ಪ್ರಮೋಟ್ ಮಾಡ್ಲಿಕ್ಕೆ ಇಲ್ಲ ಸರ್ವಿಸ್ ನ ಪ್ರೊವೈಡ್ ಮಾಡ್ಲಿಕ್ಕೆ ಅನ್ನೋದನ್ನ ನಾವು ಮಾರ್ಕೆಟಿಂಗ್ ಮಿಕ್ಸ್ ಅಂತ ಕರಿತೀವಿ. ಸೊ ಇಷ್ಟರಲ್ಲಿ ನಿಮ್ಗೆ ರಿಪೀಟೆಡ್ ಕ್ವೆಶನ್ಸ್ ಕೂಡ ಆಗಿದೆ ಪ್ರೀವಿಯಸ್ ಕ್ವೆಶನ್ ಪೇಪರ್ ಅಲ್ಲಿ. ಸೊ ನಿಮ್ಗೆ ಸಿಂಪಲ್ ಆಗಿದೆ ಈ ಆನ್ಸರ್ಸ್, ನೀವು ನೆನಪಲ್ಲಿ ಬೇಗ ಇಟ್ಕೋಬಹುದು ಅನ್ಕೋತೀನಿ. ಸೊ ಜಸ್ಟ್ ಸ್ಪೆಂಡ್ ಯುವರ್ 5 to 10 minutes to read this question before writing your examination. ಸೊ ಮೀನಿಂಗ್ ಆಫ್ ಮಾರ್ಕೆಟಿಂಗ್ ಮೈಕ್ರೋ ಇದೆ, ಅದರ ಆಪೋಸಿಟ್ ಮ್ಯಾಕ್ರೋ ನೀವು ಬರ್ಕೋತೀರಾ. ಪ್ರಾಡಕ್ಟ್ ಮಿಕ್ಸ್ ಅಂತ ಇದೆ, ಟೆಲಿಮಾರ್ಕೆಟಿಂಗ್ ಇದೆ, ಕನ್ಸ್ಯೂಮರ್ ಬಿಹೇವಿಯರ್ ಆ ವರ್ಡೇ ಹೇಳುತ್ತೆ. ಸೊ ಎಲ್ಲದನ್ನು ಕ್ವೆಶನ್ ನ ಎಂಡ್ ಮಾಡ್ಬೇಕು. ಹೆನ್ಸ್ ಇಟ್ ಈಸ್ ನೋನ್ ಆಸ್ ಕನ್ಸ್ಯೂಮರ್ ಬಿಹೇವಿಯರ್ ಅಂತ ಎಂಡ್ ಮಾಡ್ಬೇಕಾಗುತ್ತೆ. ನೆನಪಲ್ಲಿರ್ಲಿ ಸ್ಟೂಡೆಂಟ್ಸ್. 2 types ಆಫ್ ಮಾರ್ಕೆಟಿಂಗ್, ಮೈಕ್ರೋ ಮತ್ತೆ ಮ್ಯಾಕ್ರೋ. ಎಕ್ಸ್ಪ್ಯಾನ್ಷನ್ಸ್ ಸೋಲೋಮೋ, VR, AR, CSR ಆಗಿದೆ. ಮೀನಿಂಗ್ ಆಫ್ ಬ್ರ್ಯಾಂಡ್ ನೋಡಿದ್ವಿ. ಗಿವ್ ದ ಮೀನಿಂಗ್ ಆಫ್ ಸ್ಟೋರಿ ಟೆಲಿಂಗ್ ಅಂಡ್ ಕಂಟೆಂಟ್ ಮಾರ್ಕೆಟಿಂಗ್ ಆಗಿದೆ. ಸೊ ವೆಬ್ 2.0 ಡಿಜಿಟಲ್ ಮೀಡಿಯಾ ಇಂಡಸ್ಟ್ರಿನೂ ಕೂಡ ಡಿಸ್ಕಸ್ ಆಗಿದೆ. ವಾಟ್ ಈಸ್ ಪ್ರಾಡಕ್ಟ್ ಪ್ಲಾನಿಂಗ್? ಡಿಸೈಡಿಂಗ್ ವಾಟ್ ಪ್ರಾಡಕ್ಟ್ ಟು ಕ್ರಿಯೇಟ್ ಆರ್ ಆಫರ್. ಇಮೇಲ್ ಮಾರ್ಕೆಟಿಂಗ್. ಸೊ ವಾಟ್ ಈಸ್ ಮಾರ್ಕೆಟಿಂಗ್ ಮಿಕ್ಸ್? ಸೊ ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇನ್ನ ಮೋರ್ ವಿಡಿಯೋಸ್ಗೆ ನನ್ನ ಚಾನೆಲ್ನ ನೋಡ್ತಾ ಇರಿ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಫಾರ್ ಯೋರ್ ಸಪೋರ್ಟ್.